Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar, Bangalore. In this session, we are going to introduce you to the foreign policy of China. ಈ ಸಂಚಿಕೆಯಲ್ಲಿ ನಾವು ಚೀನಾ ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಲೆಟ್ಸ್ ಬಿಗಿನ್. Let me first say that China, as we know it, is a very old country, just like ours. ನಮ್ಮ ದೇಶದಂತೆ ಅತ್ಯಂತ ಹಳೆಯ ದೇಶ ಅದು. Officially, China is called as People's Republic of China, or PRC. You already know the location of China. It is in eastern part of Asia. And also, one more important factor, it is the world's most populated country with more than 1.4 billion people. ಚೀನಾದ ಅಫಿಷಿಯಲ್ ಹೆಸರು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, PRC ಅಂತ ಕೂಡ ಕರೀತಾರೆ. ಇದು ಏಷ್ಯಾದ ಈಶಾನ್ಯ ಭಾಗದಲ್ಲಿ ನಾವು ನೋಡ್ಬೋದು. ಮೇಲ್ಗಡೆ ರಷ್ಯಾ, ಈ ಕಡೆ ಮಂಗೋಲಿಯಾ, ಆಮೇಲೆ ಅವರ ಈಸ್ಟ್ ಸೈಡಲ್ಲಿ ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನು, ಕೆಳಗೆ ಬಂದರೆ ಚಿಕ್ಕ ದ್ವೀಪ ಇದೆ ತೈವಾನು, ಇನ್ನೂ ಕೆಳಗೆ ಬಂದರೆ ಸೌತ್ ಚೈನಾ ಸೀ, ಆ ಕಡೆ ಹೋದರೆ ಪೆಸಿಫಿಕ್ ಮಹಾಸಾಗರ, ಇನ್ನು ಸ್ವಲ್ಪ ಕೆಳಗೆ ಬಂದರೆ ಫಿಲಿಪೀನ್ಸ್, ಬ್ರೂನಿ, ಇಂಡೋನೇಷ್ಯಾ, ಮತ್ತು ಸ್ವಲ್ಪ ಕೆಳಗೆ ಬಂದು ಲೆಫ್ಟ್ ಹೊಡೆದ್ರೆ ವಿಯೆಟ್ನಾಂ, ಲಾವೋಸ್, ಕ್ಯಾಂಬೋಡಿಯಾ, ಥೈಲ್ಯಾಂಡ್, ಈಗ ಚಿಕ್ಕದಲ್ಲಿ ಕೆಳಗೆ ಸಿಂಗಪೂರ್, ಇನ್ನು ಸ್ವಲ್ಪ ಆ ದೇಶದ ಲೆಫ್ಟ್ ಹೋಗಿ ಕೆಳಗೆ ಬಂದರೆ ಮ್ಯಾನ್ಮಾರ್, ಪಕ್ಕದಲ್ಲಿ ಭಾರತ, ಆಮೇಲೆ ಲೈಟಾಗಿ ಅದು ಪಾಕಿಸ್ತಾನನೂ ಕೂಡ ಟಚ್ ಮಾಡುತ್ತೆ. ಇದು ಭೌಗೋಳಿಕವಾಗಿ ನಾವು ಚೀನಾ ನೋಡ್ಬೋದು. ಎಷ್ಟು ದೊಡ್ಡದು ಚೀನಾ ಅಂತ ಹೇಳಿದ್ರೆ ಇಟ್ ಈಸ್ 9.6 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ನಾನು ನಮ್ಮ ರಾಜ್ಯದ ಅಂದಾಜು ಚೆಕ್ ಮಾಡ್ತಾ ಇದ್ದೆ. ನಮ್ಮ ರಾಜ್ಯಕ್ಕೆ ಹೋಲಿಸಿದರೆ 50 ಟೈಮ್ಸ್ ಕರ್ನಾಟಕ ಇಸ್ ಈಕ್ವಲ್ ಟು ಚೈನಾ. ಅಂದರೆ ನಮ್ಮ ಕರ್ನಾಟಕ ರಾಜ್ಯನ 50 ಕರ್ನಾಟಕ ರಾಜ್ಯನ ನಾವು ಚೀನಾ ಒಳಗೆ ಕೂಡಿಸ್ಕೋಬೋದು. ಅಷ್ಟು ದೊಡ್ಡ ದೇಶ ಅದು. Let us also look, of course, this is a foreign ಪಾಲಿಸಿಗೆ ಸಂಬಂಧಪಟ್ಟಂತಹ ಒಂದು ಸೆಷನ್, ಬಟ್ ಆದರೂ ಕೂಡ ಬಿಫೋರ್ ವಿ ಸ್ಟಾರ್ಟ್ understanding the whole concept of foreign policy in China, we need to have a basic background understanding of China. ಇದು ವಿದೇಶಾಂಗ ನೀತಿಯ ಒಂದು ಸೆಷನ್ ಆದರೂ ಕೂಡ ನಮಗೆ ಚೀನಾ ರಾಷ್ಟ್ರದ ಸಂಕ್ಷಿಪ್ತವಾಗಿರುವಂತಹ ಚಿಂತನೆಗಳು, ಇತಿಹಾಸ ನಮಗೆ ಪರಿಚಯ ಆಗಿರಬೇಕು, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. We know it's more than 5,000 years old. ವಿಶ್ವದಲ್ಲಿ ಅತ್ಯಂತ ಹಳೆಯ ನಾಗರಿಕತೆಯನ್ನು ಹೊಂದಂತಹ ರಾಷ್ಟ್ರ ಅಂತ ಹೇಳಿದ್ರೆ ಅದು ಚೀನಾ. ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ರಾಜರ ಮಕ್ಕಳು ರಾಜರು ಆ ರೀತಿಯಾಗಿ ಬಂತೋ, ವಂಶ ಪಾರಂಪರೆಯಿಂದ ಬಂದಿರುವಂತಹ ಸಾಮ್ರಾಜ್ಯವು ಚೀನಾದಲ್ಲೂ ನೋಡ್ತೀವಿ. ಸುಮಾರು 2,000 ಇತಿಹಾಸಗಳು, 2,000 ವರ್ಷಗಳ ಇತಿಹಾಸಗಳನ್ನ ನಾವು ನೋಡಿದಾಗ ಹಲವಾರು ಸಾಮ್ರಾಜ್ಯಗಳು ಬರ್ತಾ ಇದ್ವು. ultimately we see
ದ ರೂಲ್ ಆಫ್ ಕ್ವಿಂಗ್ ಡೈನಾಸ್ಟಿ. ಕ್ವಿಂಗ್ ಡೈನಾಸ್ಟಿ ಅನ್ನುವಂಥದ್ದು ಸುಮಾರು 17ನೇ ಶತಮಾನದಿಂದ 20ನೇ ಶತಮಾನದವರೆಗೂ ಆಲ್ಮೋಸ್ಟ್ 400 ಇಯರ್ಸ್ ದೇವರ್ ರೂಲಿಂಗ್ ಚೈನಾ. ಆದರೆ 1911ರಲ್ಲಿ ಒಳಗೆ ಆಂತರಿಕ ಕ್ರಾಂತಿ ಆಗುತ್ತೆ. ಒಬ್ಬ ಶಾಲೆಯ ಮೇಸ್ಟ್ರಾಗಿರುವಂತಹ ಸನ್ ಯತ್ ಸೆನ್ ರವರು ಮನೆ ಮನೆಗೆ ಹೋಗಿ ಜನಗಳನ್ನ ಎಬ್ಬಿಸಿ, ಇಲ್ಲ ನಾವು ಹೋರಾಡಬೇಕು, ನಮಗೆ ಸ್ವಾತಂತ್ರ್ಯ ಬೇಕು. ಯಾಕಂದರೆ ಅಷ್ಟರಲ್ಲಿ ಈ ವಸಾಹತುಶಾಹಿ ಚೀನಾಗೆ ನುಗ್ಗಿರುತ್ತೆ. ಆಲ್ಮೋಸ್ಟ್ 19th ಸೆಂಚುರಿ ಮಧ್ಯದಲ್ಲಿ ಓಪಿಯಂ ಯುದ್ಧ, ಆ ರೀತಿಯಲ್ಲಿ ಬ್ರಿಟಿಷ್ ಅವರು ಎಂಟ್ರಿ ಕೊಟ್ಟಿರ್ತಾರೆ. ಸುಮಾರು 100 ವರ್ಷದ ಅವಧಿಯಲ್ಲಿ ಚೀನಾನ ಹಾಳು ಮಾಡೋಕ್ಕಿರ್ತಾರೆ. ಬ್ರಿಟಿಷು, ಡಚ್ಚು, ಬರೋ ಯುರೋಪಿಯನ್ ರಾಷ್ಟ್ರಗಳೆಲ್ಲವೂ ಕೂಡ ಸೇರಿಕೊಂಡು ಒಳ್ಳೆ ತರಕಾರಿ ಥರ ಹಚ್ಕೊಂಡು ತಿಂದಾಕಿರ್ತಾರೆ. ಇವಾಗಿರುವಂಥ ಅಧ್ಯಕ್ಷ ಶಿ ಜಿನ್ಪಿಂಗ್ ರವರು ಹೇಳ್ತಾರೆ, ದಟ್ ಈಸ್ ಅ ಹೆರಾ ಆಫ್ ಹ್ಯುಮಿಲಿಯೇಷನ್. ಅತ್ಯಂತ ಅವಮಾನ ಆಗುವಂಥ ಒಂದು ಸಮಯ ಅದು. ಅದಾದ ನಂತರ ಮಾವೋ ಸೆತುಂಗ್ ಅಥವಾ ಮಾವೋ ಝೆಡಾಂಗ್ ರವರು ರೈತರ ಕ್ರಾಂತಿ, ನಾಗರಿಕರ ಕ್ರಾಂತಿ, ಹಲವಾರು ರೀತಿಯಾಗಿರುವಂಥ ಸಾಮಾನ್ಯ ಚೀನರ ವ್ಯಕ್ತಿಗಳನ್ನು ಒಡೆದೆಬ್ಬಿಸಿ ಇಡೀ ಚೀನಾದಲ್ಲಿ ದೊಡ್ಡ ಕ್ರಾಂತಿಯನ್ನು ಹಬ್ಬಿಡಿಸ್ತಾರೆ. ಒಂದು ಕಡೆ ಶಾಂಘೈ ಶೇಕ್, ಮತ್ತೊಂದು ಕಡೆ ಮಾವೋ ಸೆತುಂಗ್. ಮಾವೋ ಒಂದು ಕಡೆ ಹೇಳ್ತಾರೆ, ಶಕ್ತಿ ಎಂಬುವಂಥದ್ದು ಸಾಧಾರಣದ್ದಲ್ಲ. ದ ಪವರ್ ಫ್ಲೋಸ್ ಫ್ರಮ್ ದ ಬ್ಯಾರಲ್ ಆಫ್ ದ ಗನ್. ತುಪಾಕಿಯ ಊದುಗೊಳಪೆಯಿಂದ ಹೊರಡೆ ಬರುವಂಥದ್ದೇ ಶಕ್ತಿ. ಸೊ ದಿಸ್ ಇಸ್ ವಾಟ್ ಮಾವೋ ಝೆಡಾಂಗ್ ಸ್ಟುಡ್ ಫಾರ್. ವೈಲೆನ್ಸು, ಹಿಂಸೆ, ಶಕ್ತಿಯ ಬಳಕೆ, ಅದರಿಂದ ಹೋರಾಟ ಮಾಡಿ ಲಕ್ಷಾಂತರ ಜನರು ಪ್ರಾಣ ಕಳ್ಕೊಂಡಿರ್ತಾರೆ ಆ ಒಂದು ಸಮಯದಲ್ಲಿ. ಅಲ್ಟಿಮೇಟ್ಲಿ ಚೀನಾ ಬಿಕೇಮ್ ಇಂಡಿಪೆಂಡೆಂಟ್ ಇನ್ ಅಕ್ಟೋಬರ್ 1949. 1949 ಅಕ್ಟೋಬರ್ನಲ್ಲಿ ಚೀನಾ ಸ್ವತಂತ್ರವಾಗುತ್ತೆ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಮಾವೋ ಝೆಡಾಂಗ್. ಕಾರ್ಲ್ ಮಾರ್ಕ್ಸ್ ಅವರ ಸಮತಾವಾದ ತತ್ವವನ್ನು ಚೀನಾ ರಾಷ್ಟ್ರಕ್ಕೆ ಅನುಗುಣವಾಗುವಂತೆ ಮಾರ್ಪಾಟು ಮಾಡಿಕೊಂಡು ಅವರು ಸಮತಾವಾದನ ಅನುಷ್ಠಾನಗೊಳಿಸ್ತಾರೆ. ಅವರಿಗೆ ತದ್ವಿರುದ್ಧವಾಗಿರುವಂತಹ ಪ್ರಜಾಸತ್ತಾತ್ಮಕ ವಾದವನ್ನು ಮುಂದೆ ಹಿಡ್ಕೊಂಡು ಹೋರಾಟ ಮಾಡಿದಂತಹ ಚಾಂಘೈ ಶೇಕನ್ನು ಓಡಿಸಿ ಚೀನಾದ ಕೆಳಭಾಗದಲ್ಲಿರುವಂಥ ಒಂದು ಸಣ್ಣ ದ್ವೀಪ ತೈವಾನಿಗೆ ಓಡಿಸ್ಬಿಡ್ತಾರೆ. ಅವನ್ನ ಓಡಿಸಿ ಮೇನ್ಲೈನ್ ಚೈನಾ ಏನಿದೆಯೋ ಅದನ್ನು ಸಾರ್ವಭೌಮ ರಾಷ್ಟ್ರ ಅಂತ ಘೋಷಣೆ ಮಾಡ್ತಾರೆ. ಆದರೆ ಚೀನಾ ಈಸ್ ನಾಟ್ ರೆಕಗ್ನೈಸ್ಡ್ ಅರೌಂಡ್ ದ ವರ್ಲ್ಡ್ ಡ್ಯೂರಿಂಗ್ ದಟ್ ಟೈಮ್. ಎಸ್ಪೆಷಲಿ ಅಮೇರಿಕನ್ಸ್ ರೆಕಗ್ನೈಸ್ ಮಾಡಿರೋದಿಲ್ಲ, ವಿಶ್ವಸಂಸ್ಥೆ ರೆಕಗ್ನೈಸ್ ಮಾಡಿರೋದಿಲ್ಲ. ಭಾರತ ರಾಷ್ಟ್ರವು ಹಲವಾರು ಪ್ರಥಮ ರಾಷ್ಟ್ರಗಳಲ್ಲಿ ಏನದು ಚೀನಾಗೆ ಸ್ವಾತಂತ್ರ್ಯ ಬಂದಿದ್ದ ಕೂಡಲೇ ಆರಂಭದಲ್ಲೇ ಚೀನಾ ರಾಷ್ಟ್ರ ಅಂತ ರೆಕಗ್ನೈಸ್ ಮಾಡಿದಂತಹ, ಗುರುತಿಸಿದಂತಹ ಆರಂಭದ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿರುತ್ತೆ. ಆದರೆ ನೋಡಿ, ಅಮೇರಿಕಾ ಮತ್ತು ವಿಶ್ವಸಂಸ್ಥೆ ಚೀನಾ ರಾಷ್ಟ್ರನ ಗುರುತಿಸಿದ್ದು ಯಾವಾಗ ಅಂತ ಹೇಳಿದ್ರೆ ಇಟ್ ವಾಸ್ 1971. ಅದುವರೆಗೂ ಚೀನಾ ಇದೆ ಅಂತ ಯಾರೂ ಪರಿಗಣಿಸಲೇ ಇಲ್ಲ. ಚೀನಾ ಅಂತ ಹೇಳಿದ್ರೆ ಬರೀ ತೈವಾನ್ ಆಗಿತ್ತು. ಇವತ್ತು ಚೀನಾ ಈಸ್ ದ ಸೆಕೆಂಡ್ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. Of course, first being America with $23 trillion. ಇವತ್ತಿನ ಸಮಯದಲ್ಲಿ ಅದರ ರಾಷ್ಟ್ರೀಯ GDP ಎಷ್ಟಿದೆ ಅಂತ ಹೇಳಿದ್ರೆ $16.64 trillion. ಸೆಕೆಂಡ್ ಮೋಸ್ಟ್ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್.
ನಿಮ್ಮ ಸ್ಕ್ರೀನ್ ಮೇಲೆ ಕಾಣುವಂತಹ ಫೋಟೋ ಮಾವೋ ಝೆಡಾಂಗ್, ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಂಡಿಪೆಂಡೆನ್ಸ್ ಆಫ್ ಚೈನಾ. ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋರು ಇವಾಗಿರುವಂತಹ ಅಧ್ಯಕ್ಷರು ಶಿ ಜಿಂಗ್ಪಿನ್ ರವರು ಬಗ್ಗೆ ನಾವು 37ನೇ ಸೆಷನ್ನಲ್ಲಿ ಭಾಳ ದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಬಟ್ ಯು ಶುಡ್ ನೋ ಈಸ್ ದ ಪ್ರೆಸಿಡೆಂಟ್ ಆಫ್ ಚೈನಾ. 2012ಇಂದ ಇವರು ಅಧ್ಯಕ್ಷರಾಗಿದ್ದಾರೆ. ಚೀನಾ ರಾಷ್ಟ್ರದ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಸಮತಾವಾದದ ವ್ಯವಸ್ಥೆ. ಇವತ್ತಿನ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮತಾವಾದ ಉಳ್ಕೊಂಡಿದೆ ಅಂತ ಹೇಳಿದ್ರೆ ದಟ್ ಈಸ್ ಓನ್ಲಿ ಇನ್ ಚೈನಾ. ಅಫ್ಕೋರ್ಸ್ ಶಿ ಜಿಂಗ್ಪಿನ್ ರವರು ವೆರಿ ಪವರ್ಫುಲ್ ಪರ್ಸನ್ ಇನ್ ದ ವರ್ಲ್ಡ್. ವಿಶ್ವದಲ್ಲೇ ಅತ್ಯಂತ ಶಕ್ತಿಯುತವಾಗಿರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ದಟ್ ಈಸ್ ಶಿ ಜಿಂಗ್ಪಿನ್. ಸ್ವಲ್ಪ ತಲೆ ಕೆಟ್ಟಿದೆ ಅವ್ರಿಗೆ. ಯಾಕೆ ಅಂತ ನಾವು ಮುಂದೆ ಚರ್ಚೆ ಮಾಡೋಣ. ಅತ್ಯಂತ ಹೆಚ್ಚು ಅಧಿಕಾರ ಕೊಟ್ಟರೆ ಏನಾಗತ್ತೆ ಹೇಳಿ? ಒಂದೇ ಪಕ್ಷ, ಒಂದೇ ಪಾರ್ಟಿ, ಬೇರೆ ಯಾವ ವಿರೋಧ ಪಕ್ಷಗಳು ಇಲ್ಲ. ಅದರಲ್ಲಿ ಆ ಪಕ್ಷದ ನಾಯಕ ಜನರಲ್ ಸೆಕ್ರೆಟರಿ ಶಿ ಜಿಂಗ್ಪಿನ್. ಚೀನಾದ ಮಿಲಿಟರಿ, ಆಂತರಿಕ ವ್ಯವಸ್ಥೆ, ಇಂಟರ್ನೆಟ್ಟು, ವಿದೇಶಾಂಗ ನೀತಿ ಎಲ್ಲನೂ ಕಂಟ್ರೋಲ್ ಮಾಡುವಂಥದ್ದು ಇವರೇ. ಶಿ ಜಿಂಗ್ಪಿಂಗ್ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಭೂಸೇನೆ ಇರುವಂತಹ ರಾಷ್ಟ್ರನೂ ಕೂಡ ಚೈನಾ. ಸೊ ಈಗ ನಾವು ಸ್ವಲ್ಪ ಮಟ್ಟಿಗೆ ಚೀನಾ ಹೇಗಿದೆ ರಾಷ್ಟ್ರ ಎಂಬುದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇವಾಗ ವಿದೇಶಾಂಗ ನೀತಿ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. 49ನಲ್ಲಿ ಚೀನಾ ಹೊರಗಡೆ ಬರುತ್ತೆ. ಅದಾದ ನಂತರ ಪಕ್ಕದಲ್ಲಿರುವಂತಹ ಕೊರಿಯಾನಲ್ಲಿ ಯುದ್ಧ ನಡೀತಾ ಇರುತ್ತೆ. ಶೀತಲ ಸಮರದ ವಾತಾವರಣ ಅದು. ಚೀನಾ ಸಪೋರ್ಟ್ ಮಾಡುವಂಥದ್ದು ಉತ್ತರ ಕೊರಿಯಾ. ಆ ಸಮಯದಲ್ಲಿ ಸುಮಾರು 3 ವರ್ಷಗಳ ಕಾಲ ಹಿಂದಿನಿಂದ ಸಪೋರ್ಟ್ ಮಾಡಿಕೊಂಡು ರಷ್ಯಾ ಅಥವಾ ಸೋವಿಯತ್ ಯೂನಿಯನ್ ಆ ಕಡೆಯಿಂದ ಸಪೋರ್ಟ್ ಮಾಡುತ್ತೆ, ಜೊತೆಯಲ್ಲಿ ಈ ಕಡೆಯಿಂದ ಚೀನಾ ಸಪೋರ್ಟ್ ಮಾಡುತ್ತೆ. ಸೊ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ನಡುವೆ ಇರುವಂತಹ ವಿವಾದಗಳಲ್ಲಿ ಭಾರತನೂ ಕೂಡ ಹಲವಾರು ರಾಷ್ಟ್ರಗಳೊಡನೆ ನಾಯಕತ್ವವನ್ನು ಪಡ್ಕೊಂಡು ವಿಶ್ವಸಂಸ್ಥೆಯ ಮುಂಚೂಣಿಯಲ್ಲಿ ಆ ವಿವಾದವನ್ನು ಇತ್ಯರ್ಥಗೊಳಿಸಲಿಕ್ಕೆ ಪ್ರಯತ್ನ ಪಡುವಂಥ ಸಮಯ 1950-53. 38th ಪ್ಯಾರಲ್ ಅಂತ ಏನು ನಾವು ಭೌಗೋಳಿಕವಾಗಿ ನೋಡ್ತೀವಲ್ಲ, ಆ 38th ಪ್ಯಾರಲ್ ಮೇಲಿರುವಂಥದ್ದು ಉತ್ತರ ಕೊರಿಯಾ, 38th ಪ್ಯಾರಲ್ ಕೆಳಗಿರುವಂಥದ್ದು ದಕ್ಷಿಣ ಕೊರಿಯಾ. ಉತ್ತರ ಕೊರಿಯಾದ ರಾಜಧಾನಿ ಪಾನ್ಯಾಂಗ್, ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್. ಸೊ ಉತ್ತರ ಕೊರಿಯಾನ ಸಪೋರ್ಟ್ ಮಾಡಿಕೊಂಡಿತ್ತು. ಕೊನೆಯಲ್ಲಿ ಸೋವಿಯತ್ ರಾಜ್ಯದ ಜೊತೆ ಸ್ವಲ್ಪ ಜಗಳ ಕೂಡ ಆಗ್ತಾ ಇತ್ತು. ಉಸ್ಸೂರಿ ಹೃದಯ ಕಾನ್ಫ್ಲಿಕ್ಟು ಭಾಳ ಭಯಾನಕವಾಗಿರುವಂಥ ಒಂದು ಕಾನ್ಫ್ಲಿಕ್ಟು 1967ರಲ್ಲಿ ಆಗುವಂಥ ಒಂದು ಸಮಯ ಅದು. ಆವಾಗ ಸೋವಿಯತ್ ಯೂನಿಯನ್ನಲ್ಲಿ ಇರುವಂಥ ಅಧ್ಯಕ್ಷರು ಯುದ್ಧ ಮಾಡುವಂಥ ಸಮಯ. ನಮ್ಮ ನದಿ ಅದು, ನಾವು ನದಿ ನಮ್ಮದಾಗಿರಬೇಕು. ಉಸ್ಸೂರಿ ನದಿ ಅದು ಬಾರ್ಡ್ರ್ ಆಗಿರುವಂಥದ್ದು ಚೀನಾ ಮತ್ತು ಸೋವಿಯತ್ ಯೂನಿಯನ್ ನಡುವೆ. ಯುದ್ಧ ಮಾಡುವಂಥ ಸಮಯದಲ್ಲಿ ಮಾವೋ ಝೆಡಾಂಗ್ ಏನಂತ ಹೇಳ್ತಾರೆ ಗೊತ್ತಾ ಅವರಿಗೆ? ಸೋವಿಯತ್ ಯೂನಿಯನ್, ನಮ್ಮ ಮೇಲೆ ಯುದ್ಧ ಮಾಡ್ತೀರಾ? ಬನ್ನಿ, ನಾವು ಬರ್ತೀವಿ. ಎಷ್ಟು ಜನನ ಸಾಯಿಸ್ತೀರಾ ನೀವು ಎಷ್ಟು ಜನನ ಸಾಯಿಸಿದ್ರು ಕೂಡ ನಾವು ಉಟ್ಕೊಂಡು ಬರ್ತಾನೆ ಇರ್ತೀವಿ. ಅಷ್ಟು ಜನಸಂಖ್ಯೆ ನಮ್ಮ ಹತ್ರ ಇದೆ. ಯು ಕ್ಯಾನ್ ನಾಟ್ ಡಿಫೀಟ್ ಅಸ್.
ಹೆದರ್ಕೊಂಡು ಸೋವಿಯತ್ ಯೂನಿಯನ್ ಆ ಸಮಯದಲ್ಲಿ ನಮಗೆ ಚೀನಾ ಸವಾಸನೇ ಬೇಡಪ್ಪ, ತಲೆ ಕೆಟ್ಟಿರೋರು ಇವರು, ಲೆಟ್ ಅಸ್ ಗೋ ಬ್ಯಾಕ್ ಅಂತ ಅದನ್ನು ರಿಸಾಲ್ವ್ ಮಾಡ್ಕೊಂಡು ಹೊರಟೋಯ್ತು. ಇವತ್ತು ಯಾವ ವಿವಾದನೂ ಇಲ್ಲ ಅವ್ರ ಜೊತೆ. ದೇ ಸಾಲ್ವ್ ದ ಪ್ರಾಬ್ಲಮ್ ವಿತ್ ಸೋವಿಯಟ್ಸ್ ಬ್ಯಾಕ್ ದೆನ್. ಆಮೇಲೆ ಮಾವ ಹೇಳ್ತಾರೆ, ಸೋವಿಯತ್ ಯೂನಿಯನಲ್ಲಿ ನಡೆಯುವಂಥ ಒಂದು ಸಮತವಾದ ನಮಗೆ ಆಗೋದಿಲ್ಲ, ಅದು ವಿ ನೀಡ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸಮತವಾದ ಫಾರ್ ಅವರ್ ಓನ್ ಕಂಟ್ರಿ. ಸೊ ಕಾರ್ಲ್ ಮಾರ್ಕ್ಸ್ ಕೊಟ್ಟಿರುವಂಥ ಸಮತವಾದನ ಸಂಪೂರ್ಣವಾಗಿ ಮಾರ್ಪಡಿಸಿ ಆ ದೇಶಕ್ಕೆ ಈ ಸಮಯಕ್ಕೆ ಅನುಗುಣವಾದಂತೆ ಮಾವೋ ಸೆಸುಂಗ್ ಮಾಡಿರ್ತಾರೆ. ಸೊ ಹೀಗಾಗಿ ಚೀನಾ ಆರಂಭದಲ್ಲಿ ಈ ಕಡೆ ಕೊರಿಯಾನ ಎದುರಿಸ್ಕೊಂಡು, ಮೇಲ್ಗಡೆ ಸೋವಿಯತ್ ಯೂನಿಯನ್ನ ಎದುರಿಸ್ಕೊಂಡು, ವಿವಾದಗಳನ್ನ ಇತ್ಯರ್ಥ ಮಾಡಿಕೊಂಡು ಕಾಲಕ್ರಮೇಣವಾಗಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಕಾಲಿಡಕ್ಕೆ ಶುರು ಮಾಡುತ್ತೆ. ಶೀತಲ ಸಮಯ. ಈ ಸನ್ನಿವೇಶದಲ್ಲೇ ಚೀನಾ ರಾಷ್ಟ್ರದ ವಿದೇಶಾಂಗ ನೀತಿಯ ಉಗಮವನ್ನು ನಾವು ಗಮನಿಸಬಹುದು. ಅದರ ಮುಖ್ಯ ಉದ್ದೇಶ ಏನು ಇತ್ತು ಅಂತ ಹೇಳಿದ್ರೆ, ಎಕ್ಸ್ಪೆಷಲಿ 1960ರಲ್ಲಿ ಸಮತವಾದ ಕೇವಲ ಚೀನಾ ರಾಷ್ಟ್ರದ ಸೊತ್ತಾಗಬಾರ್ದು, ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳಲ್ಲಿ, ಅಲ್ಲಿರುವಂಥ ರಾಜಕೀಯ ವಾತಾವರಣಗಳಲ್ಲಿ ಸಮತವಾದ ಮುಂಚೂಣಿಯಲ್ಲಿದ್ದರೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ವಿಯೆಟ್ನಾಂ, ಲಾವೋಸ್, ಕ್ಯಾಂಬೋಡಿಯಾ ಎಲ್ಲದರಲ್ಲೂ ಕೂಡ ತಲೆ ಹಾಕಿರುತ್ತೆ ಚೀನಾ. ಕೊರಿಯಾ ನೋಡಿದ್ವಿ ಇಷ್ಟೊತ್ತು. ಸೊ 63-64 ವಿಯೆಟ್ನಾಮ್ಗೆ ಎಂಟ್ರ್ ಆಗುತ್ತೆ. ಅಲ್ಲಿ ಎಲ್ಲ ರೀತಿಯಾಗಿರುವಂಥ ಸಪೋರ್ಟ್ ಮಾಡಿಕೊಂಡು ಉತ್ತರ ವಿಯೆಟ್ನಾಮಿಗೆ ಸಂಪೂರ್ಣವಾಗಿರುವಂಥ ಸಹಕಾರ ಕೊಟ್ಟು ಅದನ್ನು ಕೆಂಪು ರಾಷ್ಟ್ರವಾಗಿ ಮಾರ್ಪಾಡು ಮಾಡಲು ಪ್ರಯತ್ನ ಪಡುತ್ತೆ. 1976ರಲ್ಲಿ ಮಾವೋ ಝೆಡಾಂಗ್ರವರು ಹೊರಟೋಗ್ತಾರೆ. ಅದಾದ ನಂತರ ಬಂದಂತಹ ಮತ್ತೊಬ್ಬ ಚಾಣಾಕ್ಷ, ಬುದ್ಧಿವಂತ, ಸಮತವಾದದ ಅಧಿಪತಿ, ಜನರಲ್ ಸೆಕ್ರೆಟರಿ, ಅಧ್ಯಕ್ಷನಾಗಿರುವಂತಹ ಡೆಂಗ್ ಜಿಯೋಪಿನ್ ರವರು ಚೀನಾ ರಾಷ್ಟ್ರವನ್ನು ಸಂಪೂರ್ಣವಾಗಿ ನಾವು ಮಾರ್ಪಡಿಸಬೇಕು ಅಂತ ಶುರು ಮಾಡ್ಕೊಳ್ತಾರೆ. ಕೈಗಾರಿಕಾ ಕ್ರಾಂತಿ ಆ ಸಮಯದಲ್ಲಿ ನಡೆಯುತ್ತೆ. ಎಷ್ಟು ಭಯಾನಕ ಸಮಯ ಅಂತ ಹೇಳಿದ್ರೆ, ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರಾಷ್ಟ್ರದ ಅಭಿವೃದ್ಧಿಗೆ ಪಾಲ್ಗೊಳ್ಳಲೇಬೇಕು, ಇಲ್ಲ ಅಂದರೆ ಫಿನಿಶ್. ಆದರೆ ವಿಶೇಷ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳಿ, ಅಮೇರಿಕಾದಲ್ಲಿ 200 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಅಲ್ಲಿ ಐಸೋಲೇಷನಿಸಮ್ ಪಾಲಿಸಿ ಮಾಡ್ಕೊಂಡಿದ್ರು, ಅದೇ ರೀತಿಯಾಗಿ ಚೀನಾ, ನಾವು ಬೇರೆಯವ್ರ ವಿಷಯಕ್ಕೆ ನಾವು ಹೋಗೋದು ಬೇಡ, ಯಾಕಂದರೆ ನಮ್ಮ ದೇಶ ಇನ್ನೂ ಸ್ಟ್ರಾಂಗ್ ಆಗಿಲ್ಲ. ಅವರು ಮಾಡಿಕೊಂಡಂತಹ ಒಂದು ಯೋಜನೆ ಏನು ಅಂತ ಹೇಳಿದ್ರೆ ಟಾವ್ ಹಾಯ್ ಅಂದರೆ ಹೇಳಿದ್ರೆ ಹೈಡ್ ಒನ್ಸ್ ಟ್ಯಾಲೆಂಟ್ ಆ್ಯಂಡ್ ಬೈಡ್ ಒನ್ಸ್ ಟೈಮ್. ನಿನ್ನಲ್ಲಿರುವಂತಹ ಚಾಣಾಕ್ಷತನ, ನಿನ್ನಲ್ಲಿರುವಂತಹ ಕುಶಲತೆ, ನಿನ್ನಲ್ಲಿರುವಂಥ ಸಾಮರ್ಥ್ಯನ ಸ್ವಲ್ಪ ಹೊತ್ತು ಅದಮಿಟ್ಕೋ, ನಿನಗೂ ಸಮಯ ಬರ್ತದೆ, ಸಮಯ ಬಂದಾಗ ನೋಡಿಸು, ಎಲ್ಲರಿಗೂ ಟೈಮ್ ಬಂದೇ ಬರುತ್ತೆ. ಈ ತತ್ವವನ್ನು ಪಾಲಿಸಿದಂತಹ ವ್ಯಕ್ತಿನೇ ಡೆಂಗ್ ಜಿಯೋಪಿಂಗ್. ಎಲ್ಲದರಲ್ಲೂ ಕೂಡ ಲೋ ಪ್ರೊಫೈಲ್, ಲೋ ಕೀ ಮಾಡಿಕೊಂಡು, ಯಾರ ಜೊತೆನೂ ಹೆಚ್ಚು ಇಂಟ್ರ್ಯಾಕ್ಟ್ ಮಾಡದೆ, ಚೀನಾ ಒಳಗೆ ಏನು ಆಗ್ತಿದೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ಚೀನಾದ ನಕ್ಷೆಯನ್ನು ಬದಲಾಯಿಸಿದಂತಹ ಒಬ್ಬ ವ್ಯಕ್ತಿ ಅಂತೇಳಿದ್ರೆ ದಟ್ ಈಸ್ ಚೇರ್ಮನ್ ಡೆಂಗ್. So during this time we see low profile. China maintains low profile in international affairs. It doesn't intervene too much. It just wants to make sure its power is concentrated in maintaining
a low-key, less ideological foreign policy. ಸಮತಾವಾದ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಂಗೆ ಸಂಪೂರ್ಣವಾಗಿರುವಂತಹ ಕಾರ್ಲ್ ಮಾರ್ಕ್ಸ್ ಅವರ ಸಮತಾವಾದ ಅಲ್ಲ. ಇಟ್ ಹ್ಯಾಸ್ ಗಾಟ್ ಲಿಬ್ರಲ್ ಟೇಸ್ಟ್ ಟು ಇಟ್. ಉದಾರವಾದದ ಚಿಂತನೆಗಳು ಇತ್ತು. ಅಲ್ಲಿರುವಂತಹ ವ್ಯಕ್ತಿಗಳು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಇಟ್ ಇಸ್ ಸಂಪೂರ್ಣವಾಗಿ ನಾವು ಮಾರ್ಕ್ಸ್ ಚಿಂತನೆಯಿಂದ ನೋಡಬಾರ್ದು ಈ ಸಮತಾವಾದ. ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಸಮತಾವಾದ ವಿತ್ ಅ ಮಿಕ್ಸ್ಚರ್ ಆಫ್ ಓಪನ್ ಎಕಾನಮಿ ಆ್ಯಂಡ್ ಲಿಬ್ರಲ್ ಎಕಾನಮಿ. ನಂತರದಲ್ಲಿ ವಿ ಸಿ ಚೈನಾಸ್ ಎಕಾನಮಿ ಗ್ರ್ಯೂ ರ್ಯಾಪಿಡ್ಲಿ. ಸುಮಾರು 20 ವರ್ಷಗಳ ಅವಧಿಯಲ್ಲಿ 70s 80s, ಯು ಆ್ಯಡ್ 10 more years, 90s, 20-30 ವರ್ಷಗಳ ಅವಧಿಯಲ್ಲಿ ಚೈನಾ ಬಿಕೇಮ್ ಅನ್ ಅಮೇಝಿಂಗ್ ಪವರ್. ಚೀನಾ ಒಂದು ಸಮಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿರುವಂಥ ಒಂದು ಬಡ ರಾಷ್ಟ್ರ, ರೋಗ ರುಜಿನ ಇರುವಂಥ ಒಂದು ರಾಷ್ಟ್ರ ಅಂತ ಅಂದ್ಕೊಂಡು ಜನಗಳು ಇಗ್ನೋರ್ ಮಾಡಿದರು. ಯಾವುದು ಚೈನಾ, ನಮಗಿದ್ದಂತಹ ಸಮಸ್ಯೆ ಕೇವಲ ಪಾಕಿಸ್ತಾನ ಅಷ್ಟೆ. ಆದರೆ ಚೀನಾ ಯಾರ ಮಾತು ಕೇಳದೆ ಒಳಗೆ ಸ್ಟ್ರಾಂಗ್ ಆಗ್ತಾ ಇತ್ತು ಫಾರ್ 30 years. ಆದರೆ 2012ರಲ್ಲಿ ಬರ್ತಾನಪ್ಪ ಇವರು. ಯಾಕೆ ಹೇಳ್ತೀರಾ? ಇವ್ರ ಕತೆ ಆಮೇಲೆ ಮಾತಾಡೋಣ. Xi Jinping assumed the General Secretary of China's Communist Party in 2012. And after Xi Jinping assumed the office, China tried to emerge from the cocoon like a moth that comes out of the cocoon and becomes a butterfly. ಯಾವ ರೀತಿಯಾಗಿ ರೇಷ್ಮೆ ಹುಳು ಗೂಡನ್ನು ಹೊಡೆದು ಚಿಟ್ಟೆ ಆಗುತ್ತಲ್ಲ ಹೊರಗಡೆ ಬಂದು, ಅದೇ ರೀತಿಯಲ್ಲಿ ಚೀನಾ ಗೊತ್ತಾಗದಂತೆ 30 ವರ್ಷಗಳ ಕಾಲ ನಿಗೂಢವಾಗಿ ಒಳಗೆ ಸೇರಿಕೊಂಡು ಸಡನ್ನಾಗಿ 2012 ಎಲ್ಲ ಕಡೆ ಭಕ್ ಅಂತ ಹೊಡೆದು ಬಂತು. ಎಲ್ಲ ದೇಶಗಳು ಚೀನಾ ಅಂದರೆ ಏನು ಅಂತ ಗೊತ್ತಾಗುವಂತಹ ಸಮಯ 2012 ಆದ ನಂತರ. ನಿಮ್ಮ ಸ್ಕ್ರೀನಲ್ಲಿ ನೋಡ್ತಿರುವಂತಹ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಹೇಳಿದ್ರೆ, ಚೀನಾದ ಒನ್ ಆಫ್ ದ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಸಿಟಿ ಶಾಂಘೈ. ಚೀನಾದ ರಾಜಧಾನಿ ಬೀಜಿಂಗ್. ಆದರೆ ಬೀಜಿಂಗ್ ಪಕ್ಕದಲ್ಲೇ ಸಮೀಪದಲ್ಲಿರುವಂತಹ ಮತ್ತೊಂದು ಅತ್ಯಂತ ಪವರ್ಫುಲ್ ಆಗಿರುವಂಥ ಸಿಟಿ ಅಂತ ಹೇಳಿದ್ರೆ ಶಾಂಘೈ ಇಂಡಸ್ಟ್ರಿಯಲ್ ಸಿಟಿ. As a great power and emerging superpower, China's foreign policy and strategic thinking are highly influential. ಇವತ್ತಿನ ಸಮಯದಲ್ಲಿ ನಾವು ನೋಡ್ಬೋದು ಚೀನಾದ ಮುಖ್ಯ ಗುರಿಗಳು ಮತ್ತು ಉದ್ದೇಶಗಳೇನು ಅಂತ ಹೇಳಿದ್ರೆ, ಇಟ್ ನೋಸ್ ಇಟ್ಸ್ ವೆರಿ ವೆರಿ ಪವರ್ಫುಲ್. ಚೀನಾಸ್ ಸ್ಟ್ರಾಟಜಿಕ್ ಥಿಂಕಿಂಗ್ ಆರ್ ಹೈಲಿ ಇನ್ಫ್ಲೂಯೆನ್ಷಿಯಲ್. ಯಾಕಂದರೆ ಇದರ ಹತ್ರ ದುಡ್ಡಿದೆ, ಶಕ್ತಿ ಇದೆ, ಪವರ್ ಇದೆ, ಅಧಿಕಾರ ಇದೆ. ಲೆಟ್ ಅಸ್ ಜಸ್ಟ್ ಸಿ ವಾಟ್ ಈಸ್ ಇಟ್ಸ್ ಕೀ ಆಬ್ಜೆಕ್ಟಿವ್ಸ್. ಅದರ ವಿದೇಶಾಂಗ ನೀತಿ ಏನು ಮಾಡೋಕ್ಕೆ ಹೊರಟಿದೆ ವಿಶ್ವದಲ್ಲಿ. The first, pursue an independent foreign policy of peace. ಶಾಂತಿ ಮುಖದ ಸ್ವತಂತ್ರವಾಗಿರುವಂತಹ ವಿದೇಶಾಂಗ ನೀತಿಯನ್ನು ಹಮ್ಮಿಕೊಳ್ಳುವಂಥದ್ದು ಮೊಟ್ಟ ಮೊದಲ ಗುರಿಯಾಗಿರುತ್ತೆ. ಮತ್ತೆ ಅತ್ಯಂತ ಪ್ರಮುಖ ಮತ್ತೊಂದು ಗುರಿ ಯಾವುದು ಅಂತ ಹೇಳಿದ್ರೆ, ಟು ಪ್ರಿಸರ್ವ್ಸ್ ಚೈನೀಸ್ ಇಂಡಿಪೆಂಡೆನ್ಸ್, ಸಾವರ್ನಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ. ನಮ್ಮ ಭೂಪ್ರದೇಶದವನ್ನು ನಾವು ಕಾಪಾಡ್ಕೋಬೇಕು, ನಮ್ಮ ಸ್ವಾತಂತ್ರ್ಯವನ್ನು ಕಾಪಾಡ್ಕೋಬೇಕು. ಅದು ಅತ್ಯಂತ ಮೂಲಭೂತವಾಗಿರುವಂತಹ ಚೀನಾ ರಾಷ್ಟ್ರದ ಗುರಿ ಅಂತ ನಾವು ಪರಿಗಣಿಸ್ಬೋದು. ಮತ್ತೊಂದು ಗುರಿ ಏನು ಅಂತ ಹೇಳಿದ್ರೆ, ಟು ಕ್ರಿಯೇಟ್ a favorable international environment for China's reforms and opening up and modernization of construction and to maintain world peace and proper common development. ಇದು ಅಂತಾರಾಷ್ಟ್ರೀಯ ವ್ಯವಸ್ಥೆನ
ಉತ್ತಮವಾಗಿಟ್ಕೊಂಡು ಚೀನಾ ರಾಷ್ಟ್ರದ ಎಕಾನಮಿ ಆರ್ಥಿಕ ವ್ಯವಸ್ಥೆಯನ್ನು ತೆರೆದು ಚೀನಾ ರಾಷ್ಟ್ರದ ಪ್ರಜೆಗಳಿಗೆ ಉದ್ಧಾರ ಆಗುವಂತಹ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂತ ಅದರ ಗುರಿ ಇಟ್ಕೊಂಡಿರುತ್ತೆ. ಅದರ ಜೊತೆಯಲ್ಲಿ ಮತ್ತೊಂದು ಗುರಿ ಏನು ಅಂತ ಹೇಳಿದ್ರೆ ಗೊತ್ತಾ ನಿಮಗೆ? ಫೋಕಸ್ ಆನ್ ಸ್ಟ್ರಾಟಜಿಕ್ ರಿಲೇಷನ್ಸ್ ವಿತ್ ನೇಬರಿಂಗ್ ಕಂಟ್ರೀಸ್. ಸಮೀಪದಲ್ಲಿರುವಂಥ ರಾಷ್ಟ್ರಗಳೊಡನೆ ಉತ್ತಮ ಸಂಬಂಧಗಳನ್ನು ಸೃಷ್ಟಿ ಮಾಡುವಂಥದ್ದು. ಆದರೆ ಡಿಮಿಟ್ರಿ ಶಪೆಂಕೋ ಹೇಳ್ತಾರೆ, China plans for a global predominance based on rapidly growing economic power. ಇವೆಲ್ಲವೂ ಕೂಡ ನೀವು ಚೀನಾದ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಹೇಳುವಂಥ ಮಾತುಗಳಷ್ಟೇ. ನಾವು ಒಳ್ಳೆ ಸಂಬಂಧಗಳಿಟ್ಕೋಬೇಕು, ಉತ್ತಮ ರೀತಿಯಾಗಿರುವಂತಹ ವ್ಯವಸ್ಥೆನ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಬಟ್ ಆದರೆ ಡಿಮಿಟ್ರಿ ಅವರು ಹೇಳುವಂಥದ್ದು ಚೀನಾಗೆ ಸೀಕ್ರೆಟ್ ಆಗಿರುವಂಥ ಒಂದು ಗುರಿ ಇದೆ, ರಹಸ್ಯವಾಗಿರುವಂಥ ಒಂದು ಗುರಿ ಇದೆ. ಅದೇನು ಅಂತೇಳಿದ್ರೆ ವಿಶ್ವದ ಅಧಿಪತಿ ಆಗಬೇಕು. ಇದು ನಮ್ಮ ಕೈಯಲ್ಲಿ ಸಾಧ್ಯ. ಯಾಕೆ ಅಂದರೆ ಆರ್ಥಿಕವಾಗಿ ನಾವು ಅತ್ಯಂತ ವೇಗವಾಗಿ ಬೆಳೀತಾ ಇದ್ದೀವಿ. ದುಡ್ಡಿದ್ದವನೇ ದೊಡ್ಡಪ್ಪ. ಚೀನಾನೇ ವಿಶ್ವದಲ್ಲಿ ದೊಡ್ಡಪ್ಪನಾಗಬೇಕು ಅಂತ ರಹಸ್ಯವಾಗಿರುವಂಥ ಆಸೆ ಇಟ್ಕೊಂಡಿದೆ ಅಂತ ಡಿಮಿಟ್ರಿ ಅವರು ಹೇಳ್ತಾರೆ. ಮತ್ತಷ್ಟು ಗುರಿಗಳು ನೋಡ್ಕೊಂಬರೋಣ. ಒನ್ ಆಫ್ ದ ಮೇಜರ್ ಗೋಲ್ ಇಸ್ ಅ ಡಾಮಿನೇಷನ್ ಓವರ್ ಈಸ್ಟ್ ಏಷ್ಯಾ. ಪಾಶ್ಚಿಮಾತ್ಯ ಏಷ್ಯಾದಲ್ಲಿ ತನ್ನ ಆಧಿಪತ್ಯವನ್ನು ಸಾಧಿಸಬೇಕು. ಆದರೆ ಇಲ್ಲಿ ಪಕ್ಕದಲ್ಲಿ ಜಪಾನ್ ಇದೆ, ಕೆಳಗೆ ತೈವಾನ್ ಇದೆ. ಈ ಜಪಾನ್ ಮತ್ತು ತೈವಾನಿಗೆ ಮತ್ತು ದಕ್ಷಿಣ ಕೊರಿಯಾಗೆ ಸಂಪೂರ್ಣವಾಗಿರುವಂಥ ಸಹಕಾರ ಸಿಗ್ತಿರುವಂಥದ್ದು ಅಮೇರಿಕಾದಿಂದ. ಫಸ್ಟು ನಾವು ಆ ಕಡೆ ಸ್ಟ್ರಾಂಗ್ ಆಗೋಣ, ಆಮೇಲೆ ಈ ಕಡೆ ಹೊಡ್ಕೊಂಬರೋಣ ಅಂತ ಒಂದು ಯೋಚನೆ ಕೂಡ ಅವರು ಮಾಡ್ತಾ ಇದ್ದಾರೆ. ತೈವಾನನ್ನು ಮತ್ತೆ ಪುನಃ ಚೀನಾ ರಾಷ್ಟ್ರಕ್ಕೆ ಎಳ್ಕೋಬೇಕು ಅಂತ ಆಸೆ ಕೂಡ ಇದೆ. ಹಾಗೆ ನೋಡಿದ್ವಲ್ಲ 49ನಲ್ಲಿ ಯಾವಾಗ ಮಾವೋ ಜೆಡಾಂಗ್ ರವರು ಅಧಿಕಾರಕ್ಕೆ ಬರ್ತಾರಲ್ಲ, ಅವ್ರ ಜೊತೆ ಇದ್ದಂತಹ ಚಾಂಗ್ ಕೈ ಶೇಕ್ನ ಓಡಿಸ್ಕೊಂಡು ಹೋಗ್ತಾರೆ. ಚಾಂಗ್ ಕೈ ಶೇಕ್ ಅವರು ಕೂಡ ಪ್ರಜಾಸತ್ತಾತ್ಮಕ ವ್ಯವಸ್ಥೆನ ಸೃಷ್ಟಿ ಮಾಡಬೇಕು ಅಂತ ಇಡೀ ಚೈನಾದಲ್ಲಿ ಮಾಡಬೇಕು ಅಂತ ಓಡಾಡ್ಕೊಂಡ್ಬಂದರು. ಬಟ್ ಆದರೆ ಇವರು ಸಮತಾವಾದಿಗಳವ್ರನ್ನ ಓಡಿಸಿ ಚಿಕ್ಕ ದ್ವೀಪ ಅಲ್ಲಿ ಓಡಿಸ್ಕೊಂಡು ಹೋಗ್ತಾರೆ. ಆದರೆ ಯಾವಾಗ ಚಾಂಗ್ ಕೈ ಶೇಕ್ ತೈವಾನ್ಗೆ ಹೋಗ್ತಾರಲ್ಲ, ಆ ತೈವಾನಿಗೆ ಸಪೋರ್ಟ್ ಮಾಡಿದಂತಹ ರಾಷ್ಟ್ರ ಅಮೇರಿಕಾ. ಅವತ್ತು ಅಮೇರಿಕಾ ಸಪೋರ್ಟ್ ಮಾಡ್ತು, ಇವತ್ತು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇಟ್ ಈಸ್ ಅಂಡರ್ ದ ನ್ಯೂಕ್ಲಿಯರ್ ಅಂಬ್ರೆಲಾ ಆಫ್ US. ಚೀನಾದ ಗುರಿ ಏನಪ್ಪ ಅಂದರೆ, ಐ ವಾಂಟ್ ಟು ಟೇಕ್ ಬ್ಯಾಕ್ ದ ತೈವಾನ್ ಬಿಲಾಂಗ್ಸ್ ಟು ಮೀ. ಅದು ಕೂಡ ಒಂದು ಪ್ರಮುಖವಾಗಿರುವಂತಹ ವಿದೇಶಾಂಗ ಗುರಿ. ಮತ್ತೊಂದು ಗುರಿ ಏನು ಅಂತ ಹೇಳಿದ್ರೆ, ಆರ್ಥಿಕವಾಗಿ ವಿಶ್ವದಲ್ಲಿ ನಂಬರ್ 1 ಆಗಬೇಕು. ಇವತ್ತು $16.5 ಟ್ರಿಲಿಯನ್ ಇದ್ದಾರೆ. ಅಮೆರಿಕಾಗೂ ಮತ್ತು ಚೀನಾ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಅರೌಂಡ್ 4, 5, 6, 7 ಟ್ರಿಲಿಯನ್ ಕಡಿಮೆ ಇದೆ. ಅದೇನು ಜಾಸ್ತಿ ಏನಲ್ಲ ಅದು. ಪ್ರಾಬ್ಲಿ ವಿತಿನ್ ಅಬೌಟ್ 20-30 years we can see China becoming number 1 economy in the world. ಅದು ಟಾರ್ಗೆಟ್ ಇದೆ ಅವರಿಗೆ, ಟು ಬಿಕಮ್ ಎಕನಾಮಿಕ್ ಪವರ್ ಹೌಸ್. ಸ್ಟ್ರಕ್ಚರ್ ಆಫ್ ಫಾರಿನ್ ಪಾಲಿಸಿ ಮೇಕಿಂಗ್. ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ವಿದೇಶಾಂಗ ನೀತಿ ಮಾಡಲಾಗುತ್ತೆ. One of the main criteria for making foreign policy in China is the Central Committee of the Communist Party of China. ಈ ಸಮತಾವಾದದ ಪಕ್ಷ ಏನಿದೆಯಲ್ಲ, ದಟ್ ಈಸ್ ದ ಮೇನ್ ಫಾರಿನ್ ಪಾಲಿಸಿ ಮೇಕಿಂಗ್ ಬಾಡಿ. ಬಟ್ ಆದರೆ ಈ ಒಂದು ಪಕ್ಷದಲ್ಲಿ CCCPC ಅಂತ ಏನಿದೆಯೋ ಅದರಲ್ಲಿ ಎಲ್ಲ ಪ್ರಮುಖ ನಾಯಕರು ಇರ್ತಾರೆ, ಇನ್ಕ್ಲೂಡಿಂಗ್ ದ ಪ್ರೆಸಿಡೆಂಟ್. ದಟ್ ಈಸ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ which takes major decisions in foreign policy making. ಎರಡನೇ ಹಂತದಲ್ಲಿ ಬರುವಂಥದ್ದು ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್, ವಿದೇಶಾಂಗ ಮಂತ್ರಾಲಯ.
It is the first ranked executive department of the State Council of the Chinese government responsible for the foreign relations. It is led by foreign minister who serves as a principal representative abroad. ವಿದೇಶಾಂಗ ಮಂತ್ರಿ ಇರುವಂಥ ಈ ಒಂದು ಮಂತ್ರಾಲಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಚೀನಾ ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ಮಾಡುತ್ತಾ ವಿಶ್ವದ ಎಲ್ಲೆಡೆ ಕೂಡ ರಾಷ್ಟ್ರಗಳ ಜೊತೆ ಯಾವ ರೀತಿಯಾಗಿ ನಾನು ವ್ಯವಹಾರ ಮಾಡಬೇಕು ಎಂಬುದನ್ನು ಕೂಡ ಅದು ಪರಿಗಣಿಸುತ್ತೆ. ಮೂರನೇ ಅಂಶ ಯಾವುದು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ. ಇದಕ್ಕೆ ಐ ಡಿ ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ ಅಂತ. ಇದು ಸ್ವಲ್ಪ ರಹಸ್ಯಕಾರಿಯಾಗಿರುವಂಥ ಒಂದು ವ್ಯವಸ್ಥೆ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ವಿದೇಶದಲ್ಲಿ ಆಗ್ತಿರುವಂಥ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡುತ್ತೆ. ವಿದೇಶದಲ್ಲಿ ಆಗುವಂತಹ ಆಗು ಹೋಗುಗಳ ಬಗ್ಗೆ ಚೀನಾ ಬಗ್ಗೆ ಉತ್ತಮ ಅಭಿಪ್ರಾಯಗಳು ಯಾವ ರೀತಿಯಾಗಿ ಸೃಷ್ಟಿ ಮಾಡಬೇಕು, ಅಲ್ಲಿರುವಂಥ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ಬರೀಬೇಕು, ಮತ್ತು ಚೀನಾದಲ್ಲಿ ಸುಮಾರು 4 ಮಿಲಿಯನ್ ಜನರು ವಿದೇಶದಲ್ಲಿದ್ದಾರೆ. ಸೊ ಅವರಲ್ಲಿ ಅತಿ ಹೆಚ್ಚು ಅವರ ಒಂದು ಡಯಾಸ್ಪೋರಾನ ಸೋರ್ಸ್ಗಳನ್ನ ಯೂಸ್ ಮಾಡಿಕೊಂಡು, ಅವರ ಶಕ್ತಿ ಸಾಮರ್ಥ್ಯಗಳನ್ನ ಬಳಕೆ ಮಾಡಿಕೊಂಡು, ಅವರ ಬಿಸ್ನೆಸ್ ಅಕ್ಯುಮೆನ್ನ ಬಳಕೆ ಮಾಡಿಕೊಂಡು ಚೀನಾದ ಉನ್ನತ ಮಟ್ಟದ ಚಿಂತನೆಗಳನ್ನ ಇಡೀ ವಿಶ್ವಕ್ಕೆ ಸಾರಬೇಕು. ಚೀನಾ ಬಗ್ಗೆ ಫೇವರಬಲ್ ಒಪಿನಿಯನ್ಗಳು ಬರಬೇಕು. ನಮ್ಮಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇಲ್ಲ, ಚೀನಾ ಅತ್ಯಂತ ಉನ್ನತ ಮಟ್ಟದ ರಾಷ್ಟ್ರ, ಉನ್ನತ ಮಟ್ಟದ ಯೋಚನೆ ಇರುವಂಥ ರಾಷ್ಟ್ರ, ವಿಶ್ವ ಶಾಂತಿಗೆ ಮುಂಚೂಣಿಯಲ್ಲಿರುವಂಥ ಒಂದು ರಾಷ್ಟ್ರ ಅಂತ ಗೋಚರ ಮಾಡಬೇಕು ಅಂತ ಈ ಒಂದು ಇಲಾಖೆ ಕೆಲಸ ಮಾಡುತ್ತೆ. ಇದು ಭಾಳ ರಹಸ್ಯವಾಗಿರುವಂಥದ್ದು ಮತ್ತು ಒಂದು ರೀತಿಯಾಗಿ ಇನ್ಫಾರ್ಮಲ್ ಆಗಿರುವಂಥ ಒಂದು ವ್ಯವಸ್ಥೆ. ಅದು ಡೈರೆಕ್ಟಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಕೋಟು ಸೂಟ್ ಹಾಕ್ಕೊಂಡು ಹೋಗ್ಬಿಟ್ಟು ಡೀಲ್ ಮಾಡೋದಿಲ್ಲ ಫೋಟೋಗ್ರಾಫ್ಗೋಸ್ಕರ. ಇವರು ಡೀಲ್ ಮಾಡುವಂಥದ್ದು ಒಳಗಿನಿಂದ ಹೋಗಿ ಚರ್ಚೆ ಮಾಡ್ತಾರೆ, ಇನ್ಫಾರ್ಮಲಾಗಿ ನಿರ್ಧಾರಗಳು ತಗೊಳ್ತಾರೆ, ಆಮೇಲೆ ಅತ್ಯಂತ ಬುದ್ಧಿವಂತರ ಜೊತೆ ಮಾತುಕತೆ ನಡೆಸ್ತಾರೆ. ಸೊ ಹೀಗೆ ಚೀನಾದ ಈ ಒಂದು ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ವಿಶ್ವದ ಎಲ್ಲೆಡೆ ಹೋಗಿ ಚೀನಾದ ಒಳ್ಳೆ ಅಂಶಗಳನ್ನು ಸಾರಿಸಿ ಅಲ್ಲಿರುವಂತಹ ಮೂಲಭೂತ ಆರ್ಥಿಕ ಸವಲತ್ತುಗಳನ್ನು ತಿಳ್ಕೊಂಬಂದು ಎಲ್ಲಿ ನಾವು ಹೋಗಬೇಕು, ಯಾವ ರೀತಿಯಾಗಿ ನಾವು ವ್ಯವಹಾರ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಂಡು ಸಾರಿ ಹೇಳುವಂಥದ್ದೇ IED ಅಥವಾ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ ಅಂತ. ಮತ್ತೊಂದು ಫ್ರೇಮ್ವರ್ಕ್ ಇದೆ, ಯುನೈಟೆಡ್ ಫ್ರಂಟ್ ವರ್ಕ್ ಡಿಪಾರ್ಟ್ಮೆಂಟ್. ಇದು ಕೂಡ ಅದೇ ರೀತಿಯ ಕೆಲಸ ಮಾಡುವಂಥದ್ದು. ಇಟ್ ಗ್ಯಾದರ್ಸ್ ಇಂಟೆಲಿಜೆನ್ಸ್, ಮ್ಯಾನೇಜಸ್ ರಿಲೇಷನ್ಶಿಪ್ ವಿತ್ ಅಟೆಂಪ್ಟ್ಸ್ ಟು ಇನ್ಫ್ಲೂಯೆನ್ಸ್ ಎಲೀಟ್ ಇಂಡಿವಿಜುವಲ್ ಆನ್ ಆರ್ಗನೈಸೇಷನ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಚೈನಾ. ಅತ್ಯಂತ ಶ್ರೀಮಂತರು, ಪ್ರಭಾವ ಬೀರುವಂಥ ವ್ಯಕ್ತಿಗಳ ಜೊತೆ ಇವರು ಕಾಂಟ್ಯಾಕ್ಟ್ ಬೆಳೆಸಿ ಅವ್ರ ಬಗ್ಗೆ ತಿಳ್ಕೊಂಡು ಯಾವ ರೀತಿಯಾಗಿ ಅವರು ಚೈನಾದ ಉಗಮಕ್ಕೆ ಮತ್ತು ಅದರ ಪ್ರಾಬಲ್ಯಕ್ಕೆ ಕಾರಣವಾಗ್ಬೋದು ಅವ್ರನ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಅಮೇರಿಕಾದಲ್ಲಿರುವಂಥ ಪತ್ರಿಕೆಗಳಲ್ಲಿ ಚೀನಾದ ಪರವಾಗಿ ಏನಾದರೂ ಲೇಖನಿಗಳು ಬಂದರೆ ಯಾವ ಥರ ಬರೀಬೇಕು ಅಂತ ಹೇಳ್ಕೊಡುವಂಥದ್ದು UFWD. ಸೊ ಈ ರೀತಿಯಾಗಿ ಚೀನಾ ರಾಷ್ಟ್ರವು ವಿವಿಧ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ, ವಿದೇಶಾಂಗ ನೀತಿಗಳ ಬಗ್ಗೆ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಆದರೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಇದೆಲ್ಲವಿದ್ದರೂ ಕೂಡ ಅದರ ಮೇಜರ್ ಕಿಂಗ್ ಪಿನ್ ಯಾರು ಅಂದರೆ ದಟ್ ಈಸ್ ಶಿ ಜಿನ್ಪಿಂಗ್, ಜನರಲ್ ಸೆಕ್ರೆಟರಿ ಅಥವಾ ಅಧ್ಯಕ್ಷರು. ಸೊ ಭಾಳ ಸಂಕ್ಷಿಪ್ತವಾಗಿ ನಾವು ಚೀನಾದ ಇತಿಹಾಸ ನೋಡಿದ್ವಿ. ನಂತರದಲ್ಲಿ ಯಾವ ರೀತಿಯಾಗಿ ಸಮತಾವಾದ, ಸೋವಿಯತ್ ಯೂನಿಯನ್ ಸಮತಾವಾದ ಮತ್ತು ಕಾರ್ಲ್ ಮಾರ್ಕ್ಸ್ ಅವರ ಸಮತಾವಾದಕ್ಕಿಂತ ಭಿನ್ನವಾಗಿದೆ ಅಂತ ನೋಡಿದ್ವಿ. ಆಮೇಲೆ ಯಾವ ರೀತಿಯಾಗಿ ವಿದೇಶಾಂಗ ನೀತಿ ಉಗಮವಾಯಿತು ಮತ್ತು ಸರ್ಕಾರ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಇದರ ಮೇಲೆ ನಿಗಾ ಇಟ್ಕೊಂಡಿದೆ, ಕಂಟ್ರೋಲ್ ಮಾಡಿಕೊಂಡಿದೆ. ಎಲ್ಲದರಲ್ಲೂ ಕೂಡ ಇನ್ಕ್ಲೂಡಿಂಗ್ ಇಂಟರ್ನೆಟ್ ಆಗಿರ್ಬೋದು, ಎಲ್ಲದರ ಮೇಲೂ ಕೂಡ ವಿದೇಶಾಂಗ ನೀತಿಯ ಸಂಪೂರ್ಣ ಕಂಟ್ರೋಲ್ ಇರುವಂಥದ್ದು ಸರ್ಕಾರಕ್ಕೆ. ಇದರ ಮುಖ್ಯ ಉದ್ದೇಶಗಳನ್ನು ಕೂಡ ನೋಡಿದ್ವಿ. ಒನ್ ಆಫ್ ದ ಮೇನ್ ಉದ್ದೇಶ ಯಾವುದು ಅಂತ ಹೇಳಿದ್ರೆ, ಮೇನ್ ಗುರಿ ಯಾವುದು ಅಂತ ಹೇಳಿದ್ರೆ, ಚೈನಾ ಶುಡ್ ಬಿಕಮ್ ಅ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್. ಅದಾದ ನಂತರ 4 ಮುಖೇನವಾಗಿರುವಂತಹ ವ್ಯವಸ್ಥಾತ್ಮಕ ರೀತಿಯಲ್ಲಿ ತನ್ನ ವಿದೇಶಾಂಗ ನೀತಿಯನ್ನು ನಿರೂಪಣೆ ಮಾಡುವಂಥದ್ದು ಮತ್ತು ಅನುಷ್ಠಾನಗೊಳಿಸುವುದರಲ್ಲಿ ಚೀನಾದ
ಪ್ರಮುಖವಾಗಿ ನೋಡುವಂತಹ ಸೆಂಟ್ರಲ್ ಕಮಿಟಿ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ, ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್, ಇಂಟರ್ನ್ಯಾಷನಲ್ ಲೈಸನ್ ಡಿಪಾರ್ಟ್ಮೆಂಟ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್, ಮತ್ತು ಯುನೈಟೆಡ್ ಫ್ರಂಟ್ ವರ್ಕ್ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಕೂಡ ವಿದೇಶಾಂಗ ನೀತಿಯನ್ನು ಯಶಸ್ವಿಗೊಳಿಸಲು, ಅನುಷ್ಠಾನಗೊಳಿಸಲು ಮತ್ತು ವಿದೇಶಾಂಗ ನೀತಿಯ ಯೋಜನೆಯನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿ ಇರುವಂತಹ ವ್ಯವಸ್ಥೆ. ದ 4 key organizations, that is Central Committee of the Communist Party of China, Ministry of Foreign Affairs, International Liaison Department of the Chinese Communist Party, which is also known as International Department, and United Front Work Department. These 4 key institutions play a very dominant role in making the foreign policy and implementing the foreign policy of China. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.